ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಮತ್ತೆ ಅವರ ಆಪ್ತರು ಹಣದ ಅಂಶ ಮಾಡಿದ್ದಾರೆ ಅಂತ ವಿಡಿಯೋ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಬಿಜೆಪಿಯ ಕಾರ್ಯಕರ್ತ, ಬಿಜೆಪಿಯ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋದು ಅವನಿಗೆ ಆಪ್ತ ಸಹಾಯಕ ಆಗ್ತಾನೆ. ಈ ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಎಲ್ಲೋ ಒಂದ್ ಕಡೆ ಮುಜುಗರ ಉಂಟು ಮಾಡಿ ನಮ್ಗೆ ಲಾಭ ಸಿಗುತ್ತೆ ಅಂತ ಹೇಳುವಂತ ರಾಜಕಾರಣ ನಡೀತಾ ಇದೆಯಲ್ಲ, ಅದು ಖಂಡನೀಯ, ಅದು ನಿಲ್ಲಬೇಕು. ಸರಿ, ಬೆಂಡಿಂಗ್ ನಿಲ್ತಿದ್ದಾರೆ. ನೋಡಿ, ಒಬ್ಬ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ, ಬಿಜೆಪಿಯ ಟಿಕೆಟ್ ನಲ್ಲಿ ಚುನಾವಣೆ ನಿಂತದ್ದನ್ನು ಅವರ ಚಿಹ್ನೆಯನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ಸುತ್ತ ಇರುವಂತ ವ್ಯಕ್ತಿ ಪಾರ್ವತಮ್ಮನವರ ಆಪ್ತ ಸಹಾಯಕ ಅಂತ ಹೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಯಾರು ಇದರಿಂದ ಇರೋದು? ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಡಾ ಕೇಸಿನ ಮೇಲೆ ಸಿಎಂ ಕೃಷ್ಣ ಒಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ಸರ್, ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಮತ್ತೆ ಅವರ ಆಪ್ತರು ಹಣದ ಅಂಶ ಮಾಡಿದ್ದಾರೆ ಅಂತ ವಿಡಿಯೋ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸಿಎಂ ಕೃಷ್ಣ ಯಾವ ಆಪ್ತರ್ರಿ? ಅವ ಬಿಜೆಪಿಯ ಕಾರ್ಯಕರ್ತ, ಬಿಜೆಪಿಯ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋದು ಅವನಿಗೆ ಆಪ್ತ ಸಹಾಯಕ ಆಗ್ತಾನೆ. ಎಲ್ಲ ಅರ್ಥ ಇಲ್ಲದೆ ಇರುವಂಥದ್ದು ರಾಜಕಾರಣ, ರಾಜಕೀಯ ಪ್ರೇರಿತ, ಇದೆಲ್ಲ ನಿಲ್ಲಬೇಕು. ದಯವಿಟ್ಟು ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ನೈಜವಾದಂಥ ಹೋರಾಟ ಮಾಡಿ, ಕಾನೂನಾತ್ಮಕವಾದಂಥ ಹೋರಾಟ ಮಾಡಿ. ಆದರೆ ಈ ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಎಲ್ಲೋ ಒಂದು ಕಡೆ ಮುಜುಗರ ಉಂಟು ಮಾಡಿ ನಮ್ಗೆ ಲಾಭ ಸಿಗುತ್ತೆ ಅಂತ ಹೇಳುವಂಥ ರಾಜಕಾರಣ ಏನು ನಡೀತಾ ಇದೆಯಲ್ಲ, ಅದು ಖಂಡನೀಯ, ಅದು ನಿಲ್ಲಬೇಕು. ಸರ್, ಈಗ ನ್ಯಾಯಮೂರ್ತಿಗಳ ಆಯೋಗ ರಚನೆ ಮಾಡಿರೋದು ಯಾವ ರೀತಿ ಸರಿ ಅಂತೀರಾ? ಆಮೇಲೆ ಈಗ ಶಾಲಿನಿ ರಾಜೇಶ್ ಅವರಿಗೆ ಪತ್ರ ಬರೆದಿದ್ದಾರೆ CS ಅವರಿಗೆ, ಆಯೋಗವನ್ನು ರದ್ದುಗೊಳಿಸಬೇಕು ಅಂತ. ಯಾರು? ಸಿಎಂ ಕೃಷ್ಣ ಅವ ಯಾರು ಬರೆಯೋದು? ಸರ್, ಈಗ ಪದ್ಮರಾಜ್ ದೇಸಾಯಿ ಅವರ ಸಮಿತಿ ಆಯೋಗವನ್ನು ಮಾಡಿದೆಯಲ್ಲ, ಅವ್ರನ್ನ ಸುಪ್ರೀಂ ಕೋರ್ಟ್ ಉಚ್ಚಾಟನೆ ಮಾಡಿ ರದ್ದು ಮಾಡಿದೆ, ಡಿಬಾರ್ ಮಾಡಿದೆ ಅನ್ನೋ ವಿಚಾರವನ್ನು ಇದೆಲ್ಲ ಸುಳ್ಳು. ಸುಪ್ರೀಂ ಕೋರ್ಟ್ ಹೆಂಗ್ರಿ ಡಿಬಾರ್? ಏನಿದೆ ಈ ರಾಜ್ಯನ ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು? ನನಗೆ ಅರ್ಥ ಆಗ್ತಾರೆ. ಏನೋ ಮನ್ಸಿಗೆ ಬಂದಿತ್ತು, ಮನಸ್ಸೋ ಇಚ್ಛೆ ಒಂದು ಆರೋಪ ಮಾಡಿಬಿಡೋದು, ತೇಲ್ಸ್ಬಿಡೋದು, ಜನರು ಅದ್ರ ಬಗ್ಗೆ ಚರ್ಚೆ ಮಾಡೋ ಥರ ಮಾಡೋದು, ಇದೆಲ್ಲ ಇದು ಒಳ್ಳೇದಲ್ಲ. ಸರಿ, ಕೃಷ್ಣ ಬೆಂಡಿಂಗ್ ನಿಲ್ತಿದ್ದಾರೆ. ನೋಡಿ, ಒಬ್ಬ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ, ಬಿಜೆಪಿಯ ಟಿಕೆಟ್ನಲ್ಲಿ ಚುನಾವಣೆ ನಿಂತದ್ದವನು ಅವರ ಚಿಹ್ನೆಯನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಸುತ್ತ ಇರುವಂಥ ವ್ಯಕ್ತಿ ಪಾರ್ವತಮ್ಮನವರ ಆಪ್ತ ಸಹಾಯಕ ಅಂತೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಯಾರು ಇದರಿಂದ ಇರೋದು? ಯಾರಿದ್ದೇ ಇರೋದು? ಇದರಿಂದ ಇದೊಂದು ರಾಜಕೀಯ ಷಡ್ಯಂತ್ರ, ರಾಜಕೀಯ ಪ್ರೇರಿತ ಆದಂಥ ಆರೋಪಗಳು. ಇದಕ್ಕೆ ಯಾರು ತಲೆ ಕೆಡಿಸ್ಕೋಬಾರ್ದು. ಜನ ಈಗಾಗಲೇ ಇಂಥ ರಾಜಕಾರಣವನ್ನು ತಿರಸ್ಕರಿಸಿದ್ದಾರೆ. 3ಕ್ಕೂ 3 ಉಪಚುನಾವಣೆಯಲ್ಲಿ ಬಿಜೆಪಿ JDS ಸಮ್ಮಿಳನ ಏನಿದೆ ಅದನ್ನು ತಿರಸ್ಕರಿಸಿದ್ದಾರೆ. ಇನ್ನಾರು ಬುದ್ಧಿ ಕಲ್ತ್ಕೊಂಡು ಏಕಸದಸ್ಯ ಪೀಠದ ಆಯೋಗದ ಸಮಿತಿ ರಚನೆ ಮಾಡಿರೋದು ಸರಿಯಾಗಿದೆ ಅಂತೀರಿ? ಖಂಡಿತ ಸರಿಯಾಗಿದೆ. ಅವರೊಬ್ಬರು ನಿವೃತ್ತವಾದ ನ್ಯಾಯಮೂರ್ತಿಗಳು, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಕೆಲಸ ಮಾಡಿದರು, ಸುದೀರ್ಘವಾದಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಭಾಳ ಸೂಕ್ತವಾದಂಥ ವ್ಯಕ್ತಿ. ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಸರ್ಕಾರ ಮಾಡಿರುವಂಥ ನಿರ್ಧಾರ ಸರಿ ಇದೆ. ಸರ್ಕಾರ ಅವರು ಕೊಟ್ಟಿರುವಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಸಮಗ್ರವಾಗಿದೆ. ಎಲ್ಲ ರೀತಿಯಾದಂಥ ಪರಿಹಾರ ಸಿಗ್ತದೆ. ಇದಿಷ್ಟು ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಮಾತು. ಸಿಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಸುಳ್ಳು ಆರೋಪವನ್ನು ಮಾಡ್ತಿದ್ದಾರೆ. ಅವರ ಬೆಂಬಲಕ್ಕೆ ಎಲ್ಲ ಕೂಡ ನಾವು ಇದ್ದೇವೆ. ಅದರ ಜೊತೆಗೆ ಬಿಜೆಪಿ ಸ್ನೇಹಮಯ ಕೃಷ್ಣ ಅವರನ್ನು ಇಟ್ಕೊಂಡು ಇದರಲ್ಲಿ ರಾಜಕೀಯ ಮಾಡ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.